ನಾವೆಲ್ಲರೂ ಧರ್ಮವನ್ನು ಆಚರಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತಂತ ಒಂದು ಶಾಸ್ತ್ರ ವಾಕ್ಯ ಇದೆ. ಅದೇ ಪ್ರಕಾರವಾಗಿ ನಮ್ಮ ಭಾರತ ದೇಶ ಸಾಧುಗಳ ಸಂತರ ಶರಣರ ಬೀಡಿದು. ಈ ಭಾರತ ದೇಶ ಮೇಲೆ ಯಾವಾಗೇ ಒಂದು ವಿಪರೀತ ಪರಿಣಾಮ ಬಂದಾಗ ಸಂತರು ಶರಣರು ಎದ್ದು ನಿಂತರು. ಆ ಒಂದು ಇತಿಹಾಸದಲ್ಲಿ ನಮ್ಮ ಕಂಪ್ಲಿ ಆಗಲಿ ವಿಜಯನಗರ ಸಾಮ್ರಾಜ್ಯ ಆಗಲಿ ಮುಂದೆ ದಿಟ್ಟ ಹೆಜ್ಜೆ ಇಟ್ಟಿದೆ. ಗಂಡುಗಲಿ ಕುಮಾರರಾಮ ಹೆಸರುವಾಸಿಯಾದಂಥ ಈ ಕಂಪ್ಲಿ ನಗರ ಜನವಾಸಿಗಳಿಗೆಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು. ವಿಜಯನಗರ ಸಾಮ್ರಾಜ್ಯ ಸಮಯದಲ್ಲಿ ಏನು ಕೃಷ್ಣದೇವರಾಯ ಒಂದು ಸಮಾಜವನ್ನು ಬಹುಮನಿ ಸುಲ್ತಾನರನ್ನು ಹಿಂದಿಟ್ಟಿದ್ರು. ಆ ಒಂದು ಸಮಯದಿಂದಲೂ ಕೂಡ ಭಾರತ ದೇಶ ಮೇಲೆ ನಮ್ಮ ದಕ್ಷಿಣ ಭಾರತ ಮೇಲೆ ಅವ್ರ ಕಣ್ಣಿತ್ತು. ಅಂಥ ಒಂದು ಸಮಯದಲ್ಲಿ ನಮ್ಮ ದೇವಸ್ಥಾನಗಳನ್ನು, ನಮ್ಮ ಮಠಗಳನ್ನು, ನಮ್ಮ ಮಂದಿರಗಳನ್ನು, ನಮ್ಮ ಧಾರ್ಮಿಕ ಏನು ಸ್ಥಳಗಳನ್ನು ಅವರು ಹೆಸರು ಬದಲಾವಣೆ ಮಾಡಿ ಅದನ್ನು ಕಬ್ಜಾ ಮಾಡಿ ಅದನ್ನು ಉಳಿಸಿ ಎಷ್ಟೋ ವಿಪರೀತ ಕೆಲಸ ಮಾಡಿದ್ದಾರೆ. ಆದರೆ ಇವತ್ತಿನ ಒಂದು ಸಮಯದಲ್ಲಿ ಭಾರತ ದೇಶಕ್ಕೆ ಬಹಳಷ್ಟು ಗಂತನಗಳು ಕಾಡ್ಕೊಂಡಿದ್ದಾವೆ. ಏನೇನೆಂದರೆ, ಒಂದೀಗ ನಮ್ಮೆಲ್ಲರ ಕಣ್ಮುಂದೆ ದೊಡ್ಡದ ಒಂದು ಹೆಮ್ಮೆಯಾಗಿ ಬೆಳೀತಿದೆ ಅಂದರೆ, ಹಿರಿಮೆಯಾಗಿ ಬೆಳೀತಿದೆ ಅಂದರೆ ವಕ್ಫ್ ಬೋರ್ಡು. ಎರಡನೇದು ಲವ್ ಜಿಯೋದು, ಮೂರನೇದು ಮತಾಂತರ, ನಾಲ್ಕನೇದು ದೇವಸ್ಥಾನಗಳ ಕಬಳಿಕೆ, ಹೀಗೆ ಐದನೇದು ಗೋಹತ್ಯ, ಆರನೇದು ಇನ್ನು ಬೇರೆ ಬೇರೆ ವಿಷಯಗಳಲ್ಲಿ ನಮ್ಮ ಸಮಾಜವನ್ನು, ನಮ್ಮ ದೇಶವನ್ನು ಹಗುರ ಮಾಡೋಕ್ಕೆ ಅವರು ಬೆನ್ನು ಹತ್ತಿದ್ದಾರೆ. ಆದರೆ ಇವತ್ತು ವಕ್ಫ್ ಬೋರ್ಡ್ ಏನಿದೆ ಬಹಳ ಒಂದು ನಮ್ಮ ವಿಷಯದ ಪರಿಸ್ಥಿತಿಯಾಗಿ ಮುಂದುವರಿತಾ ಇದೆ. ಈಗಾಗಲೇ ಕಂಪ್ಲಿ ಒಂದು ನಗರದಲ್ಲಿ, ಕೇವಲ ಒಂದು ಕಂಪ್ಲಿ ನಗರದಲ್ಲೇ 300 ಎಕರೆ ಕಬ್ಜಾ ಆಗಿದೆ ಅಂದರೆ ಭಾರತ ದೇಶದಲ್ಲಿ ಎಷ್ಟಾಗಿರಬೇಕು, ಕರ್ನಾಟಕದಲ್ಲಿ ಎಷ್ಟು ಭೂಮಿಗಳು ಕಬ್ಜಾ ಆಗಿರಬೇಕು. ಹಾಗಾಗಿ ನಮ್ಮ ಕಂಪ್ಲಿಯ ಎಲ್ಲ ಜನರು ಬಹಳ ಧೈರ್ಯವಾಗಿ ಮತ್ತು ವಿಶೇಷವಾಗಿ ಜ್ಞಾನದಿಂದ ವಿಚಾರ ಮಾಡಿಕೊಂಡು ಯಾವುದೇ ವಕ್ಫ್ ಬೋರ್ಡ್ ಮಾಹಿತಿ ಬಂದ ಕೂಡಲೇ ಸರ್ಕಾರಕ್ಕೆ ತಿಳಿಸಬೇಕು. ಈ ಒಂದೇನು ವಕ್ಫ್ ಬೋರ್ಡ್ ಕಮಿಟಿ ನಮ್ಮ ವಿರುದ್ಧ ಏನು ಕೆಲಸ ಮಾಡ್ತಿದ್ದಾರೆ ಅಥವಾ ವಕ್ಫ್ ಬೋರ್ಡ್ ಕ್ಯಾನ್ಸಲ್ ಆಗಬೇಕಂತ ಏನು ಕೆಲಸ ಮಾಡ್ತಿದ್ದಾರೆ ಅವರೆಲ್ಲ ತಿಳಿಸಬೇಕು. ಈಗಾಗಲೇ ನಮ್ಮ ಕರ್ನಾಟಕದಿಂದ 1000 ಮಠಾಧೀಶರು ನಾವೆಲ್ಲ ಸಂತರು ಶರಣರು ಸೇರಿಕೊಂಡು ವಕ್ಫ್ ಬೋರ್ಡ್ ಕ್ಯಾನ್ಸಲ್ ಆಗಬೇಕಂತೇಳಿ ಕೇಂದ್ರಕ್ಕೆ ಪತ್ರ ಕಳಿಸಿದ್ದೇವೆ. ಆಗಲೇ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇದರ ಬಗ್ಗೆ ಒಂದು ಸುಮಾರು 6 ಮೀಟಿಂಗ್ಗಳಾಗಿದ್ದಾವೆ ಸಂತರ ಶರಣರ ಸನ್ನಿಧಿಯಲ್ಲಿ. ನಾವು ಕೂಡ ಈ ವಕ್ಫ್ ಬೋರ್ಡ್ ವಿರುದ್ಧ ಕೆಲಸ ಮಾಡ್ತಿದ್ದೇವೆ. ವಕ್ಫ್ ಬೋರ್ಡ್ ಕ್ಯಾನ್ಸಲ್ ಆಗಬೇಕು, ಇಲ್ಲದ್ರೆ ಹಿಂದೂ ಬೋರ್ಡ್ ನಿರ್ಮಾಣ ಆಗಬೇಕಂತ ಹೇಳ್ತಿದ್ದೀವಿ. ವಕ್ಫ್ ಬೋರ್ಡ್ ಕ್ಯಾನ್ಸಲ್ ಆಗಬೇಕು, ಇಲ್ಲದ್ರೆ ಹಿಂದೂ ಬೋರ್ಡ್ ನಿರ್ಮಾಣ ಆಗಬೇಕಂತ ನಾವು ಒಂದು ಬೇಡಿಕೆ ಇಟ್ಟಿದ್ದೇವೆ. ಆ ಒಂದು ಪ್ರಕಾರ ಇವತ್ತು ಪ್ರಯಾಗ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ ದೊಡ್ಡ ಒಂದು ತ್ರಿವೇಣಿ ಸಂಗಮ ಇದೆ. ಅದು ಗಂಗಾ ಯಮುನಾ ಸರಸ್ವತಿ ಒಂದು ಸ್ಥಳ. ಆ ಸ್ಥಳದಲ್ಲಿ ಹೆಸರೇ ಚೇಂಜ್ ಮಾಡಿಬಿಟ್ಟಿರೋ ಅವರು, ಅಲಹಾಬಾದ್ ಅಂತೇಳಿ. ಆದರೆ ನಮ್ಮ ಸರ್ಕಾರಗಳು ಮುಂದೂಡ್ಕೊಂಡು ಇವತ್ತು ಪ್ರಯಾಗರಾಜ್ ಅಂತ ಹೆಸರಿಟ್ಟಿದ್ದಾರೆ. ಆ ಪ್ರಯಾಗರಾಜಲ್ಲಿ 40 ಕೋಟಿ ಜನ ಸೇರ್ತಿದ್ದಾರೆ. ಅಂಥ ಒಂದು ಸ್ಥಳದಲ್ಲಿ ಈ ಭಾರತ ದೇಶದ ಏನೇನು ಸಮಸ್ಯೆಗಳಿದ್ದಾವೆ ಅಲ್ಲಿ ಚರ್ಚೆ ಮಾಡಲಿಕ್ಕೆ 2 ಕೋಟಿ ಸಂತರು ಸೇರ್ತಿದ್ದಾರೆ. ಅದರಲ್ಲಿ ನಾನು ಕೂಡ ಭಾಗವಹಿಸ್ತಿದ್ದೀನಿ. ನಮ್ಮ ಕರ್ನಾಟಕದ ಕುಂದುಕೊರತೆ ತಿಳಿಸ್ತಾ ಇದ್ದೀನಿ. ನಮ್ಮ ಸಮಾಜ ಕರ್ನಾಟಕದ ಏನೇನು ವಿಶೇಷ ಇದೆ, ಏನು ಕುಂದುಕೊರತಿದ್ದೇವೆ ಅದರ ಬಗ್ಗೆ ಮಾತಾಡೋಕ್ಕೆ ನಾನು ಪ್ರಯಾಗರಾಜ್ಗೆ ಹೋಗ್ತಿದ್ದೀನಿ. ಅಲ್ಲಿ ಪ್ರಧಾನಮಂತ್ರಿಯವರು ಬಂದಿರ್ತಾರೆ, ಅಮಿತ್ ಶಾ ಸಾಹೇಬರು ಬಂದಿರ್ತಾರೆ. ಈ ಒಂದು ನಮ್ಮ ಕರ್ನಾಟಕದ ಏನೇನು ವಿಚಾರ ಇದ್ದಾವೆ, ನಮ್ಮ ಏನೇನು ನಾವು ಸುಧಾರಣೆ ಮಾಡಬೇಕು ಇದ್ರ ಬಗ್ಗೆ ನಮ್ಮ ಒಂದು ಮಾನ್ಯ ಪ್ರಧಾನಮಂತ್ರಿಯನ್ನು ತಿಳಿಸ್ತಿದ್ದೀವಿ. ಅಲ್ಲದೆ ನಮ್ಮ ಒಂದು ಪ್ರಧಾನಮಂತ್ರಿ ಹೇಳಿದ್ರೆ ಅಂದರೆ ವಕ್ಫ್ ಬೋರ್ಡ್ ಕಾನೂನನ್ನು ನಾವು ಚೇಂಜ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದು ಬೇಗ ಆಗಬೇಕಂತ ಕೂಡ ನಾವು ಒತ್ತಾಸೆ ಪತ್ರ ಬರಿತಿದ್ದೀವಿ. ಹೀಗಾಗಿ ಕಂಪ್ಲಿ ಅಲ್ಲದೆ ವಿಜಯನಗರ ಸಾಮ್ರಾಜ್ಯದ ಕರ್ನಾಟಕದಿಂದ ಇಡೀ ನಮ್ಮ ಆ ಒಂದು ಸ್ಥಳದಲ್ಲಿ ಈ ಒಂದು ವಕ್ಫ್ ಬೋರ್ಡ್ ನಿಲ್ಲಬೇಕಂತೇಳಿ ಸಂತರು ಶರಣರ ಒಂದು ಅನಿಸಿಕೆ ಪತ್ರಗಳು ತಗೊಂಡು ನಾವು ಪ್ರಯಾಗರಾಜ್ ಸಾಗ್ತಿದ್ದೇವೆ. ಈ ವಕ್ಫ್ ಬೋರ್ಡ್ ಬೇಗನೆ ನಿಲ್ಲಬೇಕು. ಈ ವಕ್ಫ್ ಬೋರ್ಡ್ ನಿಲ್ಲಿದರೆ ನಮ್ಮ ಕರ್ನಾಟಕಕ್ಕೆ ಬಹಳ ಮುಪ್ಪಿದೆ ಅಂತ ಹೇಳ್ಕೊಂಡು ಆ ವಕ್ಫ್ ಬೋರ್ಡಿನ ವಿರುದ್ಧ ಕೇವಲ ಕಂಪ್ಲಿ ನಗರದ ಜನರು ಅಷ್ಟೇ ಅಲ್ಲದ ಕರ್ನಾಟಕದ 40 ಲಕ್ಷ ಜನ ಸೇರ್ತಾರೆ ಅಂತ ಹೇಳ್ಕೊಂಡು ಇವರೆಲ್ಲರೂ ಕರ್ನಾಟಕದ ಈ ಒಂದು ಆಳುವ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಉತ್ತರ ಹೇಳ್ತಿದ್ವಿ ಅಂದರೆ ವಕ್ಫ್ ಬೋರ್ಡ್ ನಿವಾರಣೆ ಆಗಬೇಕಿದ್ರೆ ಕಾಂಗ್ರೆಸ್ ನಿವಾರಣೆ ಆಗಿ ಹೋಗುತ್ತದೆ ಅಂತ ಹೇಳ್ತಿದ್ದೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ನಿಂದಿರಬೇಕು, ವಕ್ಫ್ ಬೋರ್ಡನ್ನು ಪರಿಗಣಿಸಬೇಕಂತ ಹೇಳ್ಕೊಂಡು ನಿಮ್ಮೆಲ್ಲ ಕೇಳಿಕೊಂಡು ಈ ವಕ್ಫ್ ಬೋರ್ಡಿನ ವಿರುದ್ಧ ಯಾರನ್ನು ನಾವು ಕೆಲಸ ಮಾಡ್ತಿದ್ದೀವಿ ಅವರೆಲ್ಲರೂ ನಿಮ್ಮ ಬೆಂಬಲ ಇಲ್ಲ ಅಂತ ಹೇಳ್ಕೊಂಡು ನಿಮ್ಮೆಲ್ಲರೂ ಆಶೀರ್ವಾದ ಕೊಡ್ತಿದ್ದೀನಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.